ಹಲೋ ಹಲೋ ಚೆಕ್ ಹಲೋ. ದಯವಿಟ್ಟು ಎರಡು ತಂಡದ ಡಗೋಟಲ್ಲಿ ಕುಂತವರು ದಯವಿಟ್ಟು ಲೈನಿನ ಒಳಗಡೆ ಕಾಲನ್ನು ತೆಗೆದುಕೊಳ್ಳಿ. ಆಲ್ ಟೀಮ್ ಓನರ್ಸ್, ದಯವಿಟ್ಟು ಆಲ್ ಟೀಮ್ ಓನರ್ಸ್ ಇವಾಗ ನಡೀತಾ ಇದೆ. ಹಸ್ಲರ್ಸ್ ಮತ್ತು ಸ್ಕೈಲೈನ್ ನಡುವೆ ಪ್ರಾರಂಭ ಆಗ್ತಿದ್ದಂಗೆ ರಾಂಗ್ ಪಾಸ್ ಮೂಲಕ ಹಸ್ಲರ್ಸ್ ಅವರು ಅತ್ಯುತ್ತಮವಾದಂಥ ಮೈನಸ್ ಮಾಡ್ತಾ ಇದ್ದಾರೆ. ಓಮಿ ಟು ದರ್ಶನ್. ಲಾಂಗ್ ರೇಂಜ್ ಬಾಲ್ ಓಮಿಯವರಿಂದ ಅಷ್ಟೇ ಒಳ್ಳೆ ಶೀಲ್ಡನ್ನು ಮಾಡಿದರು ಆದರ್ಶ್ ವಿನಯ್ ಬಾರ್ಕೇರ್ ಅವರಿಂದ. ಒಂದು ಅನ್ಕಂಟ್ರೋಲ್ಡ್ ಕ್ಲಿಯರ್ ಅಂತಾನೆ ಹೇಳ್ಬೋದು. ಒಳ್ಳೆ ಪಾಸ್ ರವಿಗೆ. ಒಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳೋತನ ಅಷ್ಟೇ ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ ಪವನ್ ಅವರಿಂದ. ಅತ್ಯುತ್ತಮವಾದಂಥ ಪಾಸಸ್ ಬರ್ತಾ ಇದೆ ಅರ್ಜುನ್ಗೆ. ಒಂದೊಳ್ಳೆ ಕ್ಲಿಯರೆನ್ಸ್ ಇವಾಗ ಮಿಂಡಿಗೆ ದೊರೀತಾ ಇದೆ. ಕಟಿಂಗ್ ಮಾಡೋ ಯತ್ನ. ಅತ್ಯುತ್ತಮವಾದಂಥ ಡಿಫೆನ್ಸ್ ಬರ್ತಾ ಇದೆ ವಿನಯ್ ಬಾರ್ಕೇರ್ ಅವರಿಂದ. ಯಾವುದೇ ಅವಕಾಶ ನೀಡ್ತಾ ಇಲ್ಲ. ಟರ್ನ್ ಮಾಡಿದ್ದಾರೆ. ಹಲೋ ಹಲೋ. ಇಟ್ಸ್ ಎ ಫಾಲ್. ಒಂದು ಫಾಲ್ ದೊರೀತಾ ಇದೆ ಸ್ಕೈಲೈನ್ ತಂಡದ ಆಟಗಾರರಿಗೆ. ಒಂದೊಳ್ಳೆ ಅವಕಾಶ ಕಾದು ನೋಡೋಣ. 10 ಮೀಟರ್ ಡಿಸ್ಟೆನ್ಸಲ್ಲಿ ಒಂದೊಳ್ಳೆ ಅವಕಾಶ ದೊರೀತಾ ಇದೆ. ಶೀಲ್ಡನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಲಕ್ಕಿ ಅವರಿಂದ ಲಾಂಗ್ ರೇಂಜ್ ಬಾಲ್. ಅತ್ಯುತ್ತಮವಾದಂಥ ಕ್ಲಿಯರೆನ್ಸ್ ಬರ್ತಾ ಇದೆ ಗುರು ಅವರಿಂದ. ಯಾವುದೇ ರಿಸ್ಕ್ ಪ್ಲೇ ಆಡ್ತಾ ಇಲ್ಲ. ಗೌಡ ಅವರಿಂದ ಕೂಡ ಲಾಂಗ್ ರೇಂಜ್ ಪಾಸ್. ಒಳ್ಳೆ ಪಾಸ್, ಗುಡ್ ಕಂಟ್ರೋಲ್ಡ್ ಬಟ್ ನಾಟ್ ಇನ್ ದ ಲೈನ್, ಔಟ್ ಆಫ್ ದ ಲೈನ್ ಅಂತ ಹೇಳ್ಬೋದು. ಮತ್ತೆ ಗೌಡ ಅವರಿಂದ ಟಚ್ ಆಡಿಸೋ ಯತ್ನ. ಈ ಬಾರಿ ಅರ್ಜುನ್ ಅವ್ರಿಗೆ ದೊರ್ತಾ ಇದೆ. ಒಳ್ಳೆ ಅವಕಾಶ ಕಂಟ್ರೋಲ್ ಮಾಡಿದ್ರೆ. ಮತ್ತೊಂದು ರಾಂಗ್ ಪಾಸ್ ಹ್ಯಾರಿಸ್ ಅವರಿಂದ ಅದು ಬರ್ತಾ ಇದೆ. ಒಂದು ಡ್ರಿಬಲ್ ಮಾಡೋ ಯತ್ನ. ಮತ್ತೆ ಓಮಿಯಿಂದ ಮೊಮೆಂಟಮ್ ಪಡೆದುಕೊಳ್ಳೋ ಯತ್ನ. ಒಂದು ಅತ್ಯುತ್ತಮವಾದಂಥ ಡಿಫೆನ್ಸ್ ಬರ್ತಾ ಇದೆ ಮೈನುದ್ದೀನ್ ಅವರಿಂದ. ಒಂದು ಒಳ್ಳೆ ಬ್ಲಾಕ್ ಅನ್ನು ಮಾಡಿದ್ದಾರೆ. ಈ ಬಾರಿ ದೊರೀತಾ ಇದೆ ಅರ್ಜುನ್ಗೆ. ಸ್ಲೈಡ್ ಆಗ್ತಾ ಇದ್ದಾರೆ ರವಿ ಅವ್ರಿಗೂ ಕೂಡ ಅಷ್ಟೇ ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ ಬರ್ತಾ ಇದೆ. ಗುಡ್ ಗೋಲ್ ಕೀಪಿಂಗ್ ಪ್ರದರ್ಶನ. ಮತ್ತೆ ಗೌಡ ಕಟ್ ಬ್ಯಾಕ್ ಮಾಡಿದ್ದಾನೆ ಈ ಬಾರಿ. ಮತ್ತೆ ಶೋಯಬ್ ಟು ಅಬಿಯಿಂದ ತುಂಬಾ ಲಾಂಗ್ ರೇಂಜ್ ಶಾಟ್ ಬಟ್ ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು. ಹಸ್ಲರ್ಸ್ ಮತ್ತು ಸ್ಕೈಲೈನ್ ನಡುವೆ ನಡೀತಾ ಇರುವಂತಹ ಈ ದಿನದ 4ನೇ ಪಂದ್ಯ.
ಕ್ಲಿಯರ್ ಮಾಡೋ ಯತ್ನ. ಒಳ್ಳೆ ಶೂಟ್ ಮಾಡೋ ಯತ್ನ ದೊರೀತಾ ಇದೆ ಮಿಂಡಿಗೆ ಈ ಬಾರಿ. ಪ್ಲೇ ಆನ್. ಅತ್ಯುತ್ತಮವಾದಂತ ಸ್ಲೈಡ್ ಮಾಡೋ ಯತ್ನ, ಅಷ್ಟು ಒಳ್ಳೆ ಕಟ್ ಬ್ಯಾಕ್ ಮಾಡಿದ್ರೆ ಈ ಬಾರಿ ಲಾಂಗ್ ರೇಂಜ್ ಪಾಸ್. ಈ ಬಾರಿ ಗೋಲ್ ಹೋಗ್ತಾ ಇದೆ. ಅರುಣ್ ಗೌಡ ಅವರಿಂದ ಅತ್ಯುತ್ತಮವಾದಂತ ಲಾಂಗ್ ರೇಂಜ್ ಪಾಸ್. ಈ ಬಾರಿ ಅಷ್ಟು ಒಳ್ಳೆ ಡಿಫೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಸ್ಲರ್ ತಂಡದಿಂದ ಈಗಾಗಲೇ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಬಿಹೈಂಡ್ ದ ಟ್ಯಾಕಲ್. ಒಳ್ಳೆ ಬ್ಲಾಕ್ ಮಿಂಡಿ ಅವರಿಂದ ಒಂದು ಅದ್ಭುತವಾದಂತ ಶೂಟ್ ಮಾಡೋದನ್ನ, ಬಟ್ ಮೊಮೆಂಟಮನ್ನ ಹಿಡ್ಕೊಂಡಿದ್ರು ಲಕ್ಷ್ಮಣ್ ಅವರು. ಯಾವುದೇ ಪ್ರೇಮ್ಗಳನ್ನು, ಯಾವುದೇ ಆ್ಯಂಗಲ್ಗಳನ್ನು ತೋರಿಸ್ಲಿಲ್ಲ ದರ್ಶನ್ ಅವ್ರಿಗೆ. ಒಳಗಡೆ ಕೂತ್ಕೊಳ್ಳಿ ದಯವಿಟ್ಟು. ಸೇಮ್ ಜರ್ಸಿ ಇರುತ್ತಲ್ಲ, ಆದ ಕಾರಣದಿಂದ ಗೊತ್ತಾಗಲ್ಲ ಸಬ್ಬಾದವ್ರಿಗೆ. ಸೆಂಟರ್ ಸ್ಟಾರ್ಟರ್ ಬಾಲ್ ಕೊಡಿ. ಮತ್ತೊಂದು ಒಳ್ಳೆ ಪಾಸ್ ಗುರು ಅವ್ರಿಗೆ. ಗುರು ಅವರಿಂದ ಕಟ್ಟಿಂಗ್ ಮಾಡೋ ಯತ್ನ ಶೋಯಬ್ಗಾಗಿ ಹುಡುಕ್ತಾ ಇದ್ದಾರೆ. ಒಳ್ಳೆ ಡಿಫೆನ್ಸ್. ಕಟ್ ಬ್ಯಾಕ್ ಮತ್ತೆ ಕಟಿಂಗ್ ಮಾಡೋ ಯತ್ನ. ಒಂದು ಒಳ್ಳೆ ಬ್ಯಾಕ್ ಈ ಬಾರಿ ದೊರೀತಾ ಇದೆ ಆದರ್ಶ್ ಅವ್ರಿಗೆ. ಒಳ್ಳೆ ಡಿಫೆನ್ಸ್ ರವಿ ಅವರಿಂದ ಕೂಡ ತುಂಬ ಹೆಲ್ಪ್ ಆಗ್ತಾ ಇದ್ದಾರೆ ಟೀಮ್ಗೆ. ಒಳ್ಳೆ ಸ್ಕಿಲ್ ಮಾಡೋ ಯತ್ನ. ಒಂದು ಲಾಂಗ್ ರೇಂಜ್ ಕ್ಲಿಯರೆನ್ಸ್ ಬರ್ತಾ ಇದೆ. ಅದ್ಭುತವಾದಂಥ ಗೋಲ್ ಕೀಪಿಂಗ್ ಪ್ರದರ್ಶನ ಬರ್ತಾ ಇದೆ ಲಕ್ಷ್ಮಣ್ ಅವರಿಂದ. ಅರುಣ್ ಅವ್ರಿಗೆ ಸೆಂಟರ್ ದೊರೀತಾ ಇದೆ. ಥ್ರೂ ಬಾಲ್ ಹಾಕೋ ಯತ್ನ ಈ ಬಾರಿ ಕೂಡ ದೊರೀತಾ ಇದೆ. ಮತ್ತೆ ಕಟ್ ಬ್ಯಾಕ್ ಮಾಡಿ ರವಿ ಅವ್ರಿಗೆ ಹಾಕಿದ್ದಾರೆ. ಒಳ್ಳೆ ಅವಕಾಶ ರವಿ ಅವರಿಗೆ. ಅಷ್ಟೇ ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ. ನೋಡಿ 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 ಏನಾಯ್ತು. ಡಾಕ್ಟರ್ 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 ಹೋಗಿ ಹೋಗಿ ಬೇಗ ಹೋಗಿ ಡಾಕ್ಟರ್. ತುಂಬ ಏಟ್ ಆದಂಗೆ ಕಾಣ್ತಾ ಇದೆ ಆ್ಯಂಕಲ್ಗೆ. ಪಂದ್ಯ ಪ್ರಾರಂಭವಾಗಿದೆ.
ಮತ್ತೆ ಗೌಡ ಅವ್ರಿಗೆ ಬಾಲ್ ದೊರೀತಾ ಇದೆ. ಒಂದು ಲಾಂಗ್ ರೇಂಜ್ ಶಾಟ್. ದಯವಿಟ್ಟು ಅಲ್ಲಿ ತಗಡನ್ನು ಬಾರಿಸಬಾರ್ದು ಅಭಿಮಾನಿಗಳು, ಕೂಲಾಗಿರಿ. ಮತ್ತೊಂದು ಲಾಂಗ್ ರೇಂಜ್ ತೆಗೆದುಕೊಳ್ಳುತ್ತಾನೆ ಶೋಯಬ್ ಅವರಿಂದ. ಟಾರ್ಗೆಟ್ ಅಲ್ಲಿ ಇದ್ದಿದ್ದಿಲ್ಲ. ಮತ್ತೊಂದು ಬ್ಲಾಕ್ ಫ್ಲಿಕ್ ಮಾಡೋದನ್ನ ಅತ್ಯುತ್ತಮವಾದಂಥ ಪಾಸ್ ಅಂತ ಹೇಳ್ಬೋದು ಅರ್ಜುನ್ ಅವರಿಂದ. ಬಟ್ ಟೀಮ್ ಸಪೋರ್ಟು ಇರಲಿಲ್ಲ. ಮತ್ತೊಂದು ರಾಂಗ್ ಪಾಸ್. ಒಳ್ಳೆ ಸ್ಕಿಲ್, ಅಷ್ಟೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ಗುರು ಅವರಿಂದ. ಮತ್ತೊಂದು ಒಳ್ಳೆ ಪಾಸ್, ಬ್ಯಾಕ್ ಫ್ಲಿಕ್, ಮತ್ತೆ ಅಷ್ಟೇ ಒಳ್ಳೆ ಡಿಫೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಪವನ್ ಅವರಿಂದ. ಮತ್ತೊಂದು ಲಾಂಗ್ ರೇಂಜ್ ಪಾಸ್, ಬಟ್ ಇಟ್ಸ್ ನಾಟ್ ಇನ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಅತ್ಯುತ್ತಮವಾದಂಥ ಪಾಸ್, ಲಕ್ಕಿ ಟು ಅರ್ಜುನ್. ಅರ್ಜುನ್ ಟು ಗೌಡ. ಗೌಡ 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 ಆಪ್ಷನ್ಗಳನ್ನು ಹುಡುಕ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಹುಡುಕ್ದಂಗೆ. ಹುಡುಕಿದರೆ ಸಿಗಲ್ಲ, ದೊರೆತಾಗಲೇ ಪಡ್ಕೊಳ್ಬೇಕು, ಕಂಡಾಗಲೇ ನುಗ್ಗಬೇಕು. ಒಂದು ಲಾಂಗ್ ರೇಂಜ್ ಪಾಸ್ ಶೂಟಿಂಗ್ ತೆಗೆದುಕೊಳ್ಳುತ್ತೆ. ಮತ್ತೆ ರಿಬೌಂಡ್ ಆಗಿ ದೊರೀತಾ ಇದೆ ಓಮಿ ಅವರಿಗೆ. ಮತ್ತೆ ಅರ್ಜುನ್ ಟು ಗೌಡ. 1-2 ಹೊಡೆಯತನ. ಮತ್ತೆ ಅರ್ಜುನ್ ಅವ್ರಿಗೆ ದೊರೀತಾ ಇದೆ. ಬರೀ ಬೈಸಿಕಲ್ ಹೊಡೆಯತನ. ಪ್ಲೇ ಆನ್ ಅಂತಿದ್ದಾರೆ. ಒಂದೊಳ್ಳೆ ಅವಕಾಶ. 1-2 ಹೊಡೆಯತನ. ಅಭಿ ಅವರಿಂದ ಔಟ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಮತ್ತೆ ಅರ್ಜುನ್ಗೆ ಹಾಕೋ ಯತ್ನ, ಬಟ್ ಇಟ್ಸ್ ನಾಟ್ ಅ ಕಂಟ್ರೋಲ್ಡ್ ಪಾಸ್ ಅಂತಾನೆ ಹೇಳ್ಬೋದು. ಪ್ಲೇ ಆನ್. ಅಷ್ಟು ಒಳ್ಳೆಯ ರಿಬೌಂಡ್ ಬಾಲ್ ದೊರೀತಾ ಇದೆ. ವಿನಯ್ ಬಾರ್ಕರ್ ಇಂದ ಬರ್ತಾ ಇದೆ ಒಂದು ಫುಲ್ ಕ್ಲಿಯರೆನ್ಸ್. ಮತ್ತೆ ಆದರ್ಶ್ ಅವ್ರಿಗೆ ಸೆಂಟರ್ ದೊರೀತಾ ಇದೆ ಬಾಲ್ನ. ಸ್ಕಿಡ್ಗಳಾಗ್ತಾ ಇದ್ದಾರೆ. ಮತ್ತೆ ಆದರ್ಶ್ ಟು ಮಿಂಡಿಂದ ಲಾಂಗ್ ರೇಂಜ್ ಶಾಟ್. ಅಷ್ಟೇ ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ ಬರ್ತಾ ಇದೆ ಲಕ್ಷ್ಮಣ್ ಅವರಿಂದ. ಅತ್ಯುತ್ತಮವಾದಂತಹ ಗೋಲ್ ಕೀಪಿಂಗ್ ಪ್ರದರ್ಶನ ಅಂತ ಹೇಳ್ಬೋದು. ಸೆಟ್ ಪೀಸ್ ಮಾಡೋ ಯತ್ನ. ಮತ್ತೆ ಗುರು ಅವರಿಂದ ಒಂದು ಮತ್ತೆ ಲಾಂಗ್ ರೇಂಜ್, ಬಟ್ ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು. ಮತ್ತೆ ರವಿ ಅವರು ಬರ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಓಕೆ, ಹುಷಾರ ಗಾಡಿ. ಮತ್ತೊಂದು ನೇರವಾಗಿ ಲಕ್ಕಿಯಿಂದ ಅರ್ಜುನ್ಗೆ ಪಾಸ್ ಹಾಕೋ ಯತ್ನ. ಮತ್ತೆ ಗುರು ಅವರಿಂದ ಅನ್ಕಂಟ್ರೋಲ್ಡ್. ಮತ್ತೆ ಒಳ್ಳೆ ಟಚ್ ಆಡೋ ಯತ್ನ. ಮತ್ತೆ ಸಪೋರ್ಟ್ ಹುಡುಕ್ತಾ ಇದ್ದಾರೆ. ಒಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳೋದನ್ನ. ಒಳ್ಳೆ ಶಾಟ್, ಬಟ್ ಇಟ್ಸ್ ನಾಟ್ ಇನ್ ದ ಟಾರ್ಗೆಟ್. ಮೊದಲನೇ ಹಾಫ್ ಮುಕ್ತ ಆಗಿದೆ. ಒಂದು ಮುನ್ನಡೆ ಪಡೆದುಕೊಳ್ತಾ ಇದೆ ಹಸ್ಲರ್ ತಂಡದ ಆಟಗಾರರು.
ದೊರೀತಾ ಇದೆ ಶೋಯಬ್ ಅವ್ರಿಗೆ. ಉತ್ತಮವಾದಂಥ ಶೂಟ್ ಒಮ್ಮಿಯವರಿಂದ ಅಷ್ಟೇ ಒಳ್ಳೆಯ ಸೇವೆ ಬರ್ತದೆ. ಲಕ್ಷ್ಮಣ್ ಮಡಿವಾಳ ಅವರಿಂದ, ಮಿಸ್ಟರ್ ಲಾಕಿ ಅವರಿಂದ ಅದ್ಭುತವಾದಂಥ ಮೊಮೆಂಟನ್ನು ಸೇವ್ ಮಾಡಿದ್ದಾರೆ. ಭಾರಿ ಡೇಂಜರಸ್ ಆಟಗಾರ ಲಕ್ಕಿ ಅವರು. ಮಂಡ್ಯ, ಮದ್ದೂರು, ರಾಮನಗರ, ಬಿಡದಿ, ಚಿಕ್ಕಪೇಟೆ, ಕೋಲಾರ, ಶಿವಾಜಿನಗರ, ರಾಮನಗರ ಈ ಥರ ಎಲ್ಲ ಕಡೆ ಆಡಿದಂಥ ಆಟಗಾರ. ಗೊತ್ತು ಅವನಿಗೆ ಎಲ್ಲಿ ಯಾವ ಥರ ಹೇಗೆ ನುಗ್ಗಬೇಕು, ಯಾವ ಥರ ಹಿಡ್ಕೊಳ್ಬೇಕು ಅಂತೇಳಿ. ಭಾರಿ ಡೇಂಜರಸ್ ಆಟಗಾರ. 10 ಮಂದಿ ಓದಿರೋದನ್ನು ಒಬ್ಬನೇ ಓದಿರ್ತಾನೆ. ಯಾಕಂದರೆ ಗೊತ್ತು 10 ಊರಲ್ಲಿ 10 ಏರಿಯಾದಲ್ಲಿ 10 ಥರ ಆಟ ಆಡಿದ್ದಾನೆ. ಫುಟ್ಬಾಲನ್ನೇ ಅವನ ಜೀವಳಾಗಿಸ್ಕೊಂಡಂಥ ಆಟಗಾರ ಲಕ್ಕಿ. ಅವನಿಗೆ ಗೊತ್ತು ಮಂಡ್ಯನೂ ಗೊತ್ತು, ಮದ್ದೂರು ಗೊತ್ತು, ರಾಮನಗರ ಗೊತ್ತು, ಬಿಡದಿ ಗೊತ್ತು, ಶಿವಮೊಗ್ಗ ಗೊತ್ತು, ಹಾಸನ ಗೊತ್ತು, ಗದಗ ಗೊತ್ತು, ಕೋಲಾರ ಗೊತ್ತು, ಚಿಕ್ಕಪೇಟೆ ಗೊತ್ತು, ಮದ್ದೂರು ಗೊತ್ತು. ಈ ಥರ ಶಿವಾಜಿನಗರ, ಬ್ಯಾಂಗ್ಳೂರು ಈಸ್ಟ್, ಬ್ಯಾಂಗ್ಳೂರು ಶಿವಾಜಿನಗರ, ಅಶೋಕ್ ನಗರ ಎಲ್ಲಿ ಆಡಿಲ್ಲ ಅವನು. ಅದೇ ರೀತಿಯಾಗಿ ಕಲ್ಕತ್ತಾ, ಆಸಾಮ್, ಬಾಬಾ ಎಲ್ಲ ಕಡೆ ಆಡಿದಂಥ ಆಟಗಾರ. ಮತ್ತೆ ಗೇಮ್ ಮೂವ್ ಆಗ್ತಾ ಇದೆ. ಮತ್ತೆ ಮೂವ್ ಆಗ್ತಾ ಇದೆ. ಮತ್ತೆ ಸಪೋರ್ಟಿಂಗ್ ಸ್ಟಾಪ್ ಹುಡ್ಕೋಯ್ತಾನ ಸ್ಕೈಲೈನಿಂದ. ಇಟ್ಸ್ ಅ ಡೇಂಜರಸ್ ಪ್ಲೇ ವಿನಯ್ ಅವರಿಂದ. ಮತ್ತೊಂದು ಔಟ್ ಬಾಲ್ ದೊರೀತಾ ಇದೆ ಸ್ಕೈಲೈನ್ಗೆ. ಒಳ್ಳೆ ಗೋಲ್ ಕೀಪಿಂಗ್ ಹೇಳ್ದಾಗ್ತಾ ಇದೆ ನನಗೆ. ಲಕ್ಷ್ಮಣ್ ಅವ್ರು ಯಾರಿಗೆ ಬಿಡೋದೇ ಇಲ್ಲ. ಒಂದೊಳ್ಳೆ ಅವಕಾಶ ಆದರ್ಶ ಅವ್ರಿಗೆ. ಅಷ್ಟೇ ಒಳ್ಳೆ ಟ್ಯಾಕ್ಲಿಂಗ್. ಗೋಲ್ ಕೀಪರ್ ಮೇಲೆ ಬಿದ್ದ ಕಾರಣ ಒಂದು ಫಾಲ್ ದೊರೀತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಈ ಬಾರಿ ರವಿ ಅವರಿಗೆ ದೊರೀತಾ ಇದೆ. ಇಟ್ಸ್ ಅ ಹ್ಯಾಂಡ್ ಬಾಲ್. ಒಂದು ಗೋಲ ಮುನ್ನಡೆ ಪಡೆದುಕೊಂಡು ಆಡ್ತಾ ಇದೆ ಹಾಸ್ಲರ್ಸ್ ತಂಡದವರು. ಮತ್ತೆ ದರ್ಶನ್. ಎಸ್ ಮತ್ತೊಂದು ಅತ್ಯುತ್ತಮವಾದಂಥ ಪಾಸ್ ಅಷ್ಟೇ ಒಳ್ಳೆ ಒಮ್ಮೆಗೆ ದೊರೀತಾ ಇದೆ. ಮೈನಸ್ ಮಾಡೋತನ ಅರುಣ್ ಗೌಡರಿಂದ ಕ್ಲಿಯರ್ ಬರ್ತಾ ಇದೆ. ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ. ಅಪ್ ಆ್ಯಂಡ್ ಡೌನ್ ಆಡ್ತಾ ಇದ್ದಾರೆ ಅರುಣ್ ಗೌಡ ಅವರು. ಆದರ್ಶ್ ಅವ್ರಿಗೆ ಚಾನ್ಸ್. ಅನ್ಕಂಟ್ರೋಲ್ಡ್ ಶಾಟ್, ಟಾರ್ಗೆಟ್ ಇಲ್ಲ, ಫೋರ್ಸ್ ಇಲ್ಲ, ಯಾವುದೇ ಥರದ ಫೋರ್ಸ್ಗಳನ್ನು ಕಂಡುಕೊಳ್ತಾ ಇಲ್ಲ ಸ್ಕೈಲೈನ್ದವರು. ಅತ್ಯುತ್ತಮವಾದಂಥ ಆಟದ ಪ್ರದರ್ಶನ, ಬಟ್ ಫಿನಿಷಲ್ಲಿ ಗಟ್ಟಿಯಾದಂಥ ಕಂಡುಕೊಳ್ತಾ ಇಲ್ಲ. ಮತ್ತೊಂದು ರಾಂಗ್ ಪಾಸ್ ಬರ್ತಾ ಇದೆ ಸ್ಕೈಲೈನ್ನಿಂದ. ಮತ್ತೆ ಅರ್ಜುನ್ ಟು ಗೌಡ. ಪ್ಲೇ ಇಟ್ಸ್ ಅ ಫಾಲ್. ಆದರ್ಶ್ ಅವರಿಂದ ಒಂದು ಹೆವಿ ಟ್ಯಾಕಲ್ ಬರ್ತಾ ಇದೆ ಆ್ಯಂಕಲ್ಗೆ ಅರುಣ್ ಗೌಡ ಅವರಿಗೆ. ದರ್ಶನ್ ಅವರಿಂದ ಅತ್ಯುತ್ತಮವಾದಂಥ ರೆಫ್ರಿಯನ್ನು ಮಾಡ್ತಾ ಇದ್ದಾರೆ ಭರತ್ ಮನಿ ಮತ್ತು ಅಸೀಮ್. ಭರತ್ ಮನಿ ಅವರು ಇಂಟರ್ನ್ಯಾಷನಲ್ ರೆಫ್ರಿ, ನ್ಯಾಷನಲ್ ರೆಫ್ರಿ ಆದಂಥ ಅಸೀಮ್ ಅವರು ಈ ಪಂದ್ಯದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಸ್ಲರ್ಸ್ ಮತ್ತು ಮತ್ತೆ ಪಂದ್ಯವನ್ನು ಮೂವ್ ಮಾಡಾಯ್ತನ. ಮತ್ತೆ ಆಪ್ಷನ್ಗಳು ಹುಡುಕೋಯ್ತನ. ಮತ್ತೆ ಓಮಿ
ಓಮಿ ಅವರಿಂದ ಒಳ್ಳೆ ಫೇಕ್ ಅಂತ ಹೇಳ್ಬೋದು. ಒಂದು ಲೆಫ್ಟ್ ಶೂಟ್ ತೆಗೆದುಕೊಳ್ಳುತ್ತಾನೆ, ಅಷ್ಟೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ವಿನಯ್ ಬಾರ್ಕರ್ ಅವರಿಂದ. ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ ವಿನಯ್ ಬಾರ್ಕರ್ ಅವರಿಂದ. ಹಸ್ಲರ್ಸ್ ತಂಡದವರು ಒಂದು ಗೋಲ್ಗಡೆ ಮುನ್ನಡೆ ಪಡೆದುಕೊಂಡು ಆಡ್ತಾ ಇದೆ. ಮತ್ತೆ ಅರ್ಜುನ್ ಅವ್ರಿಗೆ ದೊರೀತಾ ಇದೆ ಈ ಬಾರಿ. ಸ್ಕಿಲ್ ಮಾಡೋ ಯತ್ನ, ಅಷ್ಟೇ ಒಳ್ಳೆ ಡಿಫೆನ್ಸಿಂದ ಬಾಲನ್ನು ಗೆಲ್ತಾ ಇದ್ದಾರೆ ಆದರ್ಶ್ ಅವರು. ತುಂಬ ಲಾಂಗ್ ರೇಂಜ್ ಪವರ್ಫುಲ್ ಶಾಟ್, ಬಟ್ ಔಟ್ ಆಫ್ ದ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಚೆಸ್ಟ್ ಕಂಟ್ರೋಲ್ ತೊಗೊಂಡು ಆಡ್ಬೋದಿತ್ತು. ನೇರವಾಗಿ ಹರ್ಷ ಅವರಿಗೆ ಪಾಸ್ ಆಗ್ತಾ ಇದ್ದಾರೆ. ಹರ್ಷ ಟು ಆದರ್ಶ್. ಮತ್ತೆ ಬಾಲನ್ನು ಲೂಸ್ ಮಾಡ್ತಾ ಇದ್ದಾರೆ, ಕಮ್ಯುನಿಕೇಷನ್ ಮಿಸ್ಟೇಕ್. ಮತ್ತೆ ಅರುಣ್ ಗೌಡ ಅವರಿಂದ ಒಳ್ಳೆ ಡ್ರಿಬ್ಲಿಂಗ್. ಅರುಣ್ ಟು ಅರ್ಜುನ್, ಅರ್ಜುನ್ ಟು ರವಿ. ಒಳ್ಳೆ ಅವಕಾಶ ಈ ಬಾರಿ ಹರ್ಷ ಅವರಿಗೆ, ಬಟ್ ಔಟ್ ಆಫ್ ದ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಮತ್ತೆ ರವಿ ಅವರು ಸಬ್ಬಾಗಿ ಈಗ ದಾದಾ ಕಲಂದರ್ ಬರ್ತಾ ಇದ್ದಾರೆ. 16 ವರ್ಷದ ಯುವಾಟಗಾರ ದಾದಾ ಕಲಂದರ್ ಬರ್ತಾ ಇದ್ದಾರೆ. ದಾದಾ ಟು ಒಂದು ಫೇಕ್ ಮಾಡೋದೈತನ, ಅಷ್ಟೇ ಕಮ್ ಬ್ಯಾಕ್. ಮತ್ತೆ ಪ್ಲೇ ಮೂವ್ ಮಾಡೈತನ, ತುಂಬ ಲಾಂಗ್ ರೇಂಜ್ ಶಾಟ್, ಬಟ್ ಔಟ್ ಆಫ್ ದ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಮತ್ತೊಂದು ಒಳ್ಳೆ ಪಾಸ್ ಈಗ ದಾದಾ ಕಲಂದರ್ಗೆ. ದಾದಾ ಕಲರಿಂದ ಅರ್ಜುನ್ ಅವ್ರಿಗೆ ಆಪ್ಷನ್ ಹುಡ್ಕೋಯ್ತನ, ಸರಿಯಾದ ಆಪ್ಷನ್ ಸಿಗಲಿಲ್ಲ. ನಾನು ಫೋನ್ ಹಚ್ಚಿದ್ದವ್ರಿಗೆ ಶೇಖ್ ಹಿಂಗಾಗೈತಿ ಊಡ್ಬಾಲಿ ಅಂತೇಳಿ. ಮತ್ತೊಂದು ರಾಂಗ್ ಪಾಸ್ ಬರ್ತಾ ಇದೆ ಅರುಣ್ ಗೌಡ ಅವರಿಂದ. ಒಂದು ಆಸ್ಲರ್ಸ್ ಅವರು ಒಂದು ಗೋಲ್ಗಡೆ ಮುನ್ನಡೆ ಪಡೆದುಕೊಂಡು ಆಡ್ತಾ ಇದ್ರು. ಒಂದು ಒಳ್ಳೆ ಪಾಸು, ತುಂಬ ಫೇಕ್ ಮಾಡಿ ಹಾಕಿದ್ರು. ಹರ್ಷ ಅವ್ರ ಮೊಮೆಂಟಮ್ಮನ್ನು ಏನಾದರೂ ಪಡೆದುಕೊಂಡಿದ್ರೆ ಭಾರಿ ಒಳ್ಳೆಯ ಚಾನ್ಸ್ ಅದು. ಮತ್ತೊಂದು ಲಾಂಗ್ ರೇಂಜ್ ಪಾಸ್, ಮಾತೆ ಬೈಸಿಕಲ್ ಹೊಡೆಯತನ. ಒಳ್ಳೆ ಅವಕಾಶ ಈ ಬಾರಿ ಮಿಂಡಿಗೆ. ಅದ್ಭುತವಾದಂಥ ಶಾಟ್ ಅಂತ ಹೇಳಿದ್ರು ಮಿಂಡಿಯಿಂದ, ಬಟ್ ಟಾರ್ಗೆಟಲ್ಲಿ ಇದ್ದಿದ್ರೆ ಒಂದು ಒಳ್ಳೆ ಅವಕಾಶ. ಅಷ್ಟೇ ಡೈವನ್ನು ಮಾಡಿದ್ರು ಲಕ್ಕಿಯವರು. ಕಮನ್ ಡಾಕ್ಟರ್ಸ್, ಹ್ಯಾಮ್ಸ್ಟ್ರಿಂಗ್ ಆದಂಗೆ ಕಾಣಿಸ್ತಾ ಇದೆ. ಹ್ಯಾಮ್ಸ್ಟ್ರಿಂಗ್ ಡಾಕ್ಟರ್ ಸ್ಪ್ರೇ ಮಾಡ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟರ್. ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿರಬೇಕು.
ಅವೆಂಜರ್ಸ್ ಮತ್ತು ಡಿಫೆಂಡರ್ ತಂಡದ 2 ಆಟಗಾರರು ರೆಡಿಯಾಗಿರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಕಂಟ್ರೋಲ್ ಆಗ್ತಾ ಇಲ್ಲ ಅರ್ಜುನ್ ಅವರಿಂದ. ಮತ್ತೆ ದಾದಾ ಕಲಂದರ್ ಔಟ್ ಆಗಿ ರವಿ ಅವರು ಒಳಗಡೆ ಬರ್ತಾ ಇದ್ದಾರೆ. ಒಂದು ರಾಂಗ್ ಪಾಸ್ ಯಾರಿದ್ದಾರೆ ಸ್ಕೈ ಲೈನ್ ಕಡೆಯಿಂದ. ಪಾಸಿಟಿವ್ ಆದಂಥ ಆಟಗಳು ಕಂಡುಕೊಳ್ತಾ ಇಲ್ಲ. ಅತ್ಯುತ್ತಮವಾದಂಥ ಹೆಡಿಂಗ್ ಆದರೆ ಮತ್ತೊಂದು ಟಚ್ ಆಡೋ ಯತ್ನ ಹರ್ಷ ಅವರಿಂದ. ಹರ್ಷ ಟು ಅಬಿಯಿಂದ ಲಾಂಗ್ ರೇಂಜ್ ಶಾಟ್ ಬಟ್ ಔಟ್ ಆಫ್ ದ ಟಾರ್ಗೆಟ್. ಅದರ ತುಂಬ ಹೈ ಇತ್ತು. ಅತ್ಯುತ್ತಮವಾದಂಥ ಡ್ರಿಬಲನ್ನು ಕಂಡುಕೊಳ್ತಾ ಇದ್ದೇನೆ ಅರುಣ್ ಗೌಡ ಅವರು. ಮತ್ತೊಂದು ಬ್ಲಾಕ್ ಮಾಡೋ ಆಯ್ತನ. ಮತ್ತೊಂದು ಲಾಂಗ್ ರೇಂಜ್ ಬಾಲ್. ಅತ್ಯುತ್ತಮವಾದಂಥ ಕ್ಲಿಯರೆನ್ಸ್ ಬರ್ತಾ ಇದೆ ಪವನ್ ಮತ್ತು ಇಮಾಮ್ ನಡುವೆ. ಅತ್ಯುತ್ತಮವಾದಂಥ ಪಾಸ್. ಸಪ್ಲೈಗಳು ಆಡ್ತಾ ಇದ್ದಾರೆ, ಫಿನಿಶ್ಗಳಾಗ್ತಾ ಇಲ್ಲ. ಒಂದು ವೇಳೆ ಕಟಿಂಗ್ ಮಾಡೋಯ್ತಾನ ಅಷ್ಟೇ ಒಳ್ಳೆ ಟ್ಯಾಕಲ್ ಅಂತಲೇ ಹೇಳ್ಬೋದು ಅರುಣ್ ಗೌಡ ಅವರಿಂದ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ದರ್ಶನ್ ಅವರಿಗೆ ದೊರೀತಾ ಇದೆ. ಮತ್ತು ಆಪ್ಷನ್ ಹುಡ್ಕೋಯ್ತನ. ಮತ್ತೊಂದು ಕ್ಲಿಯರೆನ್ಸ್, ಮತ್ತೆ ಕ್ಲಿಯರೆನ್ಸ್ ಬರ್ತಾ ಇದೆ. ಮತ್ತೆ ಅಭಿ ಟು ಗುರು ಟು ಓಮಿ. ತುಂಬ ಲಾಂಗ್ ರೇಂಜ್ ಆಯಿತು. ಒಂದು ಗೋಲ್ಗಳ ಮುನ್ನಡೆ ಪಡೆದುಕೊಂಡು ನಿಧಾನಗತಿಯಲ್ಲಿ ಪಂದ್ಯವನ್ನು ಸಾಗಿಸ್ತಾ ಇದ್ದಾರೆ ಹಸ್ಲರ್ಸ್ ತಂಡದ ಆಟಗಾರರು. ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಅವಕಾಶ, ಹೆಡ್ ಮಾಡೋ ಅವಕಾಶ. ಬಾಲ್ ಇದೆ, ಪ್ಲೇ ಆನ್. ಒಳ್ಳೆ ಪಾಸ್, ಅಷ್ಟೇ ಒಳ್ಳೆ ಟ್ಯಾಕಲ್ ಬರ್ತಾ ಇದೆ ಅರುಣ್ ಗೌಡ ಅವರಿಂದ. ಮತ್ತೊಂದು ಲಾಂಗ್ ರೇಂಜ್ ಶಾಟ್. ಇಟ್ಸ್ ನಾಟ್ ಇನ್ ದ ಟಾರ್ಗೆಟ್. ದಯವಿಟ್ಟು ಅಂಪೈರನ್ನ ನಿರ್ಣಯಗಳಿಗೆ ಮಣ್ಣನ್ನು ಕೊಟ್ಟಾಡಬೇಕು ಕೇಳ್ಕೊಳ್ತಾ ಇದ್ದೀನಿ. ಭಾರಿ ಅನುಭವ ಆಟಗಾರ ಲಕ್ಕಿಯವರು. ಯಾಕೋ ಇವತ್ತು ಟೆನ್ಷನಲ್ಲಿ ಟೀಮಿನ ಒಂದು ಒತ್ತಡ ಇರುತ್ತೆ. ಪ್ಲೇ ಆನ್. ಮತ್ತೆ ಈಗ ಶೋಭರ್ ಹತ್ರ ಬಾಲ್ ದೊರೀತಾ ಇದೆ. ಡ್ರಿಬಲ್ ಮಾಡೋ ಆಯ್ತನ. ಮತ್ತೊಂದು ಲಾಂಗ್ ರೇಂಜ್ ಶಾಟ್ ಬಟ್ ಔಟ್ ಆಫ್ ದ ಟಾರ್ಗೆಟ್.
ಮತ್ತೆ ಅರುಣ್ ಗೌರ್ಗಾಡ್ ದೊಡಿತಾ ಇದೆ ಬಾಲ್ ಈಗ. ಅರುಣ್ ಟು ಅರ್ಜುನ್, ಅರ್ಜುನ್ ಟು ಫೇಕ್. ಒಳ್ಳೆ ಸೇವ್ ಬರ್ತಾ ಇದೆ. ಪಂದ್ಯ ಮುಗಿತಾ ಇದೆ. ಬರಲಿ ಜೋರಾದ ಚಪ್ಪಾಳೆ. ಹಾಸ್ಲರ್ ತಂಡದ ಆಟಗಾರರಿಂದ ಅತ್ಯುತ್ತಮವಾದಂಥ ಪಂದ್ಯವನ್ನು ಆಡೋದ್ರ ಮೂಲಕ ತಂಡದ ನಾಯಕರಿಂದ 1 ಗೋಲನ್ನು ಗಳಿಸೋದ್ರ ಮೂಲಕ ಅದೇ 1 ಗೋಲಿಂದ ಲೀಡ್ ಆಗಿ ಗೆಲ್ತಾ ಇದ್ದಾರೆ. ಈ ದಿನದ ಪಂದ್ಯದ ನಾಯಕನಾದಂಥ ಅರುಣ್ ಗೌಡ ಅವರು ಪಂದ್ಯ ಪುರುಷೋತ್ತಮರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಹಾಸ್ಲರ್ ತಂಡದ ನಾಯಕನಾದಂಥ ಅರುಣ್ ಗೌಡ ಅವರು ಪಂದ್ಯ ಪುರುಷೋತ್ತಮರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಬರಲಿ ಒಂದು ಜೋರಾದ ಚಪ್ಪಾಳೆ. ಈ ಪಂದ್ಯ ಪುರುಷೋತ್ತಮದ ಸಿದ್ದು ಪಾಟೀಲ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. APMC ಸಿದ್ದು ಪಾಟೀಲ್ ಅವರು ಈ ದಿನದ ಪಂದ್ಯ ಪುರುಷೋತ್ತಮ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಿದ್ದು ಪಾಟೀಲ್ APMC ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಸ್ಲರ್ಸ್ ತಂಡದ ನಾಯಕನಾದಂಥ ಅರುಣ್ ಗೌಡ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ. ಎಲ್ಲ ಹಾಸ್ಲರ್ಸ್ ತಂಡದ ಅಭಿಮಾನಿಗಳ ಕಡೆಯಿಂದ ಅರುಣ್ ಗೌಡ ಅವರು ಅತ್ಯುತ್ತಮವಾದಂಥ ಒಂದು ಲಾಂಗ್ ರೇಂಜ್ ಶೂಟ್ ಅನ್ನು ಮಾಡೋದ್ರ ಮೂಲಕ ತಮ್ಮ ಪಂದ್ಯಕ್ಕೆ, ತಮ್ಮ ತಂಡಕ್ಕೆ ತುಂಬಾ ಆಸರೆ ಆಗ್ತಾ ಇದ್ದಾರೆ. ಸಿದ್ದು ಪಾಟೀಲ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪಾಟೀಲ್ ಅವರು ಮತ್ತು ಸಿದ್ದು ಪಾಟೀಲ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಸ್ಲರ್ ತಂಡದ ನಾಯಕನಾದಂಥ ಅರುಣ್ ಗೌಡ ಅವರಿಗೆ ಈ ದಿನದ ಪಂದ್ಯ ಪುರುಷೋತ್ತಮ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮೂಲಕ ಅರುಣ್ ಗೌಡ ಅವರಿಗೆ ಈ ದಿನದ ಅತ್ಯುತ್ತಮವಾದಂಥ ಆಟ ಆಡೋದ್ರ ಮೂಲಕ ಅರುಣ್ ಗೌಡ ಅವರು ಹಾಸ್ಲರ್ ತಂಡದ ವಿನ್ ಅನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು ಹೇಳ್ತೇನೆ. ಅರುಣ್ ಗೌಡ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೇಗನ್ನಿಸ್ತು? 2ನೇ ಮ್ಯಾಚ್ ಅನ್ನು ಕೂಡ ಗೆದ್ದಿದ್ದೀರಾ. ಟಫ್ ಇತ್ತಣ್ಣ ಮ್ಯಾಚ್. ಹೌದಣ್ಣ. ಬಾಲ್ ಎಲ್ಲ ನಿಮ್ಮ ಹತ್ರನೇ ಇತ್ತು. ಟಫ್ ಅನಿಸ್ತಾ ಮ್ಯಾಚು? ಭಾಳ ಟಫ್ ಇತ್ತಣ್ಣ. ಓಕೆ, ವೆಲ್ ಪ್ಲೇಡ್ ಅರುಣ್ ಗೌಡ ಅವರೇ. ಹೀಗೆ ಆಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಪಂದ್ಯಕ್ಕಾಗಿ 2 ತಂಡದ ಆಟಗಾರರು ರೆಡಿ ಆಗಬೇಕಾಗಿ